ವೆಜಿಟೇಬಲ್ ಬಿರಿಯಾನಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಕುಕ್ಕರಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನು ಕುಕ್ಕರಲ್ಲಿ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಈರುಳ್ಳಿ ಹೆಚ್ಚಾಕ್ಕೊಂಡಿದ್ದೀನಿ. ಈರುಳ್ಳಿನ ಭಾಳತ್ತವರೆಗೂ ಫ್ರೈ ಮಾಡಿ ಅದು ಬ್ರೌನ್ ಕಲರ್ ಬರೋವರೆಗೂ. ಸೊ ಈ ರೀತಿ ಬಂದಮೇಲೆ ತೆಗೆದು ಸೈಡಿಗೆ ಇಟ್ಕೊಳ್ಳಿ. ಅದೇ ಎಣ್ಣೆಗೆ ಪನ್ನೀರ್ ಕ್ಯೂಬ್ಸನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ತೆಗೆದು ಇಟ್ಕೊಳ್ಳಿ. ಇದು ಕುಕ್ಕರಲ್ಲೇ ಮಾಡ್ಬೋದು. ಈಗ ಸಪ್ರೇಟಾಗಿ ಅನ್ನ ಮಾಡಿ ನೆಕ್ಸ್ಟ್ ರೈಸ್ ಮಾಡಿ ಅದನ್ನು ಲೇಯರ್ ಮಿಕ್ಸ್ ಮಾಡಿ ಯಾವ ಥರನೂ ಇಲ್ಲ. ನೀವು ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ಬೋದು. ಕರೆಕ್ಟು ನೀರಿನ ಅಳತೆ ತೊಗೊಂಡೆಲ್ಲ ಹಾಕಿದ್ರೆ ಸಖತ್ತಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಭಾಳ ಟೈಮೂ ಹಿಡಿಯಲ್ಲ. ಸಖತ್ತಾಗಿ ಹೋಟೆಲ್ ಸ್ಟೈಲಲ್ಲೇ ಬಿರಿಯಾನಿ ನಾವು ಮನೆಯಲ್ಲೇ ಮಾಡ್ಬೋದು. ಸೊ ಈಗ ಅದೇ ಎಣ್ಣೆಗೆ ನಾನು ಈರುಳ್ಳಿ, ಹಸಿಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ನಂತರ ನಿಮ್ಮ ಯಾವ ತರಕಾರಿ ಇಷ್ಟನೋ ಅವು ತರಕಾರಿನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಪನ್ನೀರು ಸೇರಿಸಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ಮೊಸರು ಹಾಕ್ಕೊಳ್ಳಿ. ಒಂದು ಅರ್ಧ ಗ್ಲಾಸಷ್ಟು ಮೊಸರಿದ್ದರೆ ಚೆನ್ನಾಗಿರುತ್ತೆ. ಮೊಸರು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಲೆ ಮೊಸರೆಲ್ಲ ಫ್ರೈ ಆಗಬೇಕು. ಅದಾದಮೇಲೆ ಎಲ್ಲ ಮಸಾಲೆ ಸೇರಿಸ್ಕೊಳ್ಳಿ. ಸೊ ರೆಡ್ ಚಿಲ್ಲಿ ಪೌಡರ್, ಟರ್ಮರಿಕ್ ಹಳದಿ ಪೌಡರು, ಧನಿಯಾ ಪೌಡ್ರು, ಸ್ವಲ್ಪ ಗರಂ ಮಸಾಲ ಇದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಪಲಾವ್ ಇದು ಬಿರಿಯಾನಿ ಮಸಾಲ, ಯಾವುದಾದ್ರು ಬಿರಿಯಾನಿ ಮಸಾಲ ಇದ್ದರೆ ಹಾಕ್ಕೊಂಡು 1-2 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಸೊ ಇದಕ್ಕೆ ನೀರು ಹೇಗೆ ಅಂದರೆ 1.5 ಗ್ಲಾಸಷ್ಟು ನಾವೇನು ಅಕ್ಕಿ ತೊಗೊಂಡ್ರೆ ಅದಕ್ಕೆ 1 ಗ್ಲಾಸಷ್ಟು ನೀರನ್ನು ನೀವು ಯೂಸ್ ಮಾಡ್ಕೋಬೇಕು. ಅರ್ಥ ಆಯಿತಾ? 1.5 ಗ್ಲಾಸ್ ಅಕ್ಕಿಗೆ 1 ಗ್ಲಾಸಷ್ಟು ನೀರು. ಸೊ ನಾನು ಇಲ್ಲಿ 3 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 4 ಗ್ಲಾಸ್ ನೀರನ್ನು ಯೂಸ್ ಮಾಡಿದ್ದೀನಿ. ಫಸ್ಟಿಗೆ ತರಕಾರಿಗೋಸ್ಕರ 2 ಗ್ಲಾಸ್ ನೀರು ಹಾಕಿ ಬೇಯಿಸ್ತೀನಿ. ನೆಕ್ಸ್ಟ್ ಅದಕ್ಕೆ ಪನ್ನೀರ್ ಕ್ಯೂಬು ಮತ್ತು ಬ್ರೌನ್ ಆನಿಯನ್ಸ್ ಹಾಕಿ, ಕೊತ್ತಂಬರಿ, ತುಪ್ಪ ಎಲ್ಲ ಹಾಕಿ ನೆಕ್ಸ್ಟ್ ಅಕ್ಕಿನ ಹಾಕಿ ಅದನ್ನು ಚೆನ್ನಾಗಿ ಅದ್ರ ಮೇಲೆ ಸ್ಪ್ರೆಡ್ ಮಾಡಬೇಕು. ನಾನು ಅಕ್ಕಿನ ಹಾಕ್ತಾಯಿದ್ದೀನಿ, ಅನ್ನ ಅಲ್ಲ, ಇಲ್ಲಿ ಅಕ್ಕಿನ ಹಾಕಿ ಚೆನ್ನಾಗಿ ಅದ್ರ ಮೇಲೆ ಸ್ಪ್ರೆಡ್ ಮಾಡಿ ನೆಕ್ಸ್ಟ್ ಮತ್ತೆ ಅದ್ರ ಮೇಲೆ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅವನ್ನ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ತುಪ್ಪ, ಮೇಲೆ ಸ್ವಲ್ಪ ಗರಂ ಮಸಾಲನ ಹಿಂಗೆ ಸ್ಪ್ರೆಡ್ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕಿ, ಯಾಕಂದರೆ ಕೆಳಗಡೆ ಉಪ್ಪು ಹಾಕಿರ್ತೀವಲ್ಲ, ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ನೆಕ್ಸ್ಟ್ ಈಗ 2 ಗ್ಲಾಸನ್ನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು 3 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 2 ಗ್ಲಾಸ್ ನೀರನ್ನು ಮೊದಲೇ ತರಕಾರಿ ಬೇಯುವಾಗ ಹಾಕಿದ್ದೀನಿ. ಈಗ ಮೇಲ್ಗಡೆ 2 ಗ್ಲಾಸ್ ನೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಕೇವಲ ಒಂದೇ ವಿಸಿಲ್ ಹೊಡಿಸಿ. ಓಕೆ, ಒಂದೇ ವಿಸಿಲ್ಗೆ ಇದಾಗಿಬಿಡುತ್ತೆ ಅನ್ನ ಬೇಗ. ಸೊ ನೋಡಿದ್ರಲ್ಲ, ಒಂದೇ ವಿಸಲ್ ಹಾಕಿ ಕುಕ್ಕರ್ ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ಓಪನ್ ಮಾಡಿ ನೋಡಿ. ನಿಮ್ಮ ಬಿರಿಯಾನಿ ಸಖತ್ತಾಗಿರುತ್ತೆ, ಒಳ್ಳೆ ಟೇಸ್ಟಿಯಾಗಿರುತ್ತೆ. ಮತ್ತು ರೈಸ್ ಮಾಡಿಕೊಂಡು ಲೇಯರ್ ಮಾಡೋದು ಎಂಥದ್ದು ಬೇಡ, ಇಷ್ಟೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಈಸಿಯಾಗಿರುತ್ತೆ. ಸೊ ಈ ಬಿರಿಯಾನಿ ರಾಯ್ತ ಜೊತೆ ಅಥವಾ ಯಾವುದಾದ್ರು ಗ್ರೇವಿ ಜೊತೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು.